ಆತ್ಮೀಯ ಸ್ಪರ್ಧಾರ್ಥಿಗಳೇ, ಕಸ್ತೂರಿ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ಕಳೆದ ಒಂದು ವಿಡಿಯೋದಲ್ಲಿ ನಾವು ಸಿವಿಲ್ ಪೊಲೀಸ್ ಹುದ್ದೆಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತಾ ಹೋಗಿದ್ದೆ. ಅದೇ ತರನಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಅದೇ ಸಿವಿಲ್ ಪೊಲೀಸ್ ಹುದ್ದೆಗೆ ಸಂಬಂಧಪಟ್ಟಂತೆ ಹೇಗೆ ಅಪ್ಲಿಕೇಶನ್ ಹಾಕುವುದು ಅನ್ನೋದು ಕೂಡ ನಾನು ನಿಮ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ. ಯಾಕೆ ಅಂತಂದರೆ, ತಮ್ಮ ಕಡೆ ಇದ್ದಂಥ ಒಂದು ಸ್ಮಾರ್ಟ್ ಫೋನ್ ಅಥವಾ ತಮ್ಮ ಕಡೆ ಇದ್ದಂಥ ಯಾವುದೇ ಲ್ಯಾಪ್ಟಾಪ್ ಆಗಲಿ, ಕಂಪ್ಯೂಟರ್ ಆಗಲಿ, ಹೇಗೆ ಅದರೊಳಗಡೆ ಅಪ್ಲಿಕೇಶನ್ ಹಾಕೋದು ಅನ್ನೋದು ಕೂಡ ನಾನು ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ. ಹಾಗಾಗಿ ಹೊಸಬರು ಇದುವರೆಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳೋದರಿಂದ ನಾಲ್ಕತಕ್ಕಂಥ ಹಲವಾರು ವಿಡಿಯೋಗಳ ನೋಟಿಫಿಕೇಶನ್ಗಳು ನಿಮಗೆ ಬಂದು ತಲುಪುತ್ತವೆ. ಜೊತೆಗೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಂಥ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಲಿಂಕಿಗೆ ಕೂಡ ನೀವು ಜಾಯಿನ್ ಆಗ್ಬೋದು. ಅಲ್ಲಿ ನಾನು ಲಿಂಕನ್ನು ಶೇರ್ ಮಾಡ್ತೀನಿ ಅಂತ ಹೇಳ್ತಾ, ಇವಾಗ ನಮ್ಮ ಕಡೆ ಇದ್ದಂಥ ಒಂದು ಸ್ಮಾರ್ಟ್ ಫೋನನ್ನು ತೊಗೋಬೇಕು. ತೊಗೊಂಡು ಕೇಸಿಂದ್ರೆ ನಿಮಗೆಲ್ಲ ಗೊತ್ತಿರ್ತದ, ಗೂಗಲಲ್ಲಿ ನಾವು ಸರ್ಚ್ ಮಾಡ್ತಿರ್ತೀವಿ, ಯಾವುದೇ ಜಾಬ್ಸಿಗೆ ಸಂಬಂಧಪಟ್ಟಂತೆ ಆಗಲಿ, ಇತರ ಯಾವುದೇ ಮಾಹಿತಿಗೆ ಸಂಬಂಧಪಟ್ಟಂತೆ ಆಗಲಿ. ಅದೇ ಥರನಾಗಿ ಮೊದಲಿಗೆ ನಾವು ಈ ಒಂದು ಗೂಗಲನ್ನು ಓಪನ್ ಮಾಡ್ಕೋಬೇಕು. ಗೂಗಲನ್ನು ಓಪನ್ ಮಾಡಿಕೊಂಡ ನಂತರ ಈ ಥರನಾಗಿ ಗೂಗಲ್ ಒಂದು ಸರ್ಚ್ ಬಾಕ್ಸ್ ಓಪನ್ ಆಗುತ್ತೆ. ಆ ಒಂದು ಸರ್ಚ್ ಬಾಕ್ಸಲ್ಲಿ ನಾವು ಏನಂತ ಹಾಕಬೇಕು ಅಂತಂದರೆ, ಕೆಲವು ವಿದ್ಯಾರ್ಥಿಗಳು ಏನಂತ ಹಾಕ್ತೀರಿ ಅಂತಂದ್ರೆ ತಮಗೆ ಆಲ್ರೆಡಿ ಗೊತ್ತಿರ್ತದ, ಆದರೂ ಕೂಡ ನೀವು ಸಿವಿಲ್ ಪೊಲೀಸ್ ರಿಕ್ರೂಟ್ಮೆಂಟ್ 2026 ಅಂತೇಳಿ ಹಾಕ್ತೀರಿ. ಆ ಥರನಾಗಿ ಹಾಕಿದ್ರೆ ಅದು ಹಳೆಯ ಒಂದು ಅಪ್ಲಿಕೇಶನ್ ಓಪನ್ ಆಗ್ತದೆ. ಆದರೆ ಇವಾಗ ಪ್ರೆಸೆಂಟ್ ಆಗಿ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಯಾರು ಪರೀಕ್ಷಾ ಒಂದು ಅಧಿಕಾರವನ್ನು ವಹಿಸ್ಕೊಂಡಿದ್ದಾರೆ ಅಂತಂದ್ರೆ KE ವಹಿಸ್ಕೊಂಡಿದ್ದಾರೆ. ಹಾಗಾಗಿ ಆ ಒಂದು ಗೂಗಲ್ನ ಸರ್ಚ್ ಬಾಕ್ಸಲ್ಲಿ ನಾವು KEA ಅಂತೇಳಿ ಏನು ಮಾಡಬೇಕು, ಸರ್ಚ್ ಮಾಡಬೇಕು. ಅಲ್ಲಿ ಸರ್ಚ್ ಮಾಡಿದ ನಂತರ ಈ ಥರನಾಗಿ ಒಂದು ಪೇಜ್ ಓಪನ್ ಆಗ್ತದೆ. ಆ ಪೇಜ್ ಓಪನ್ ಆಯ್ತಪ್ಪ ಅಂತಂದ್ರೆ ನಮ್ಮ ಒಂದು ರೈಟ್ ಸೈಡ್ಗೆ ಮೇಲ್ಗಡೆ 3 ಗೆರೆಗಳು ಕಾಣ್ತಿರ್ತಾವೆ. 3 ಗೆರೆಗಳ ಮೇಲೆ ನಾವೇನು ಮಾಡಬೇಕು, ಕ್ಲಿಕ್ ಮಾಡಬೇಕು. 3 ಗೆರೆಗಳ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ಥರನಾಗಿ ಒಂದು ಪೇಜ್ ಓಪನ್ ಆಗುತ್ತೆ. ಈ ಥರನಾಗಿ ಒಂದು ಪೇಜ್ ಓಪನ್ ಆದ ನಂತರ ಇಲ್ಲಿ ಸಾಕಷ್ಟು ಮಾಹಿತಿಗಳು ಕೊಟ್ಟಿರ್ತಾರೆ ಅವರು. ಈ ನೇಮಕಾತಿ ಅಂತ ಐತಲ್ಲ, ಇದರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ರೆ ಇಲ್ಲಿ ಕೆಳಗಡೆ ಶೋ ಆಗ್ತೈತಿ ಈಗ ಪ್ರೆಸೆಂಟ್ ಆಗಿ ಯಾವ್ಯಾವ ಹುದ್ದೆಗಳು ಕರೆದಿದ್ದಾರೆ, ಯಾವ್ಯಾವ ಹುದ್ದೆಗಳ ಅಪ್ಲಿಕೇಶನ್ ಆರಂಭವಾಗಿದೆ ಅಂತೇಳಿ. ನಮಗೆ ಬೇಕಾಗಿರೋದು ಈಗ ಯಾವುದು ಅಂತಂದ್ರೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ RPC ಮತ್ತು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ KK ಅಂತೇಳಿ ಐತಿ. ಇದರೊಳಗಡೆ ನಾವು ಯಾವುದನ್ನ ಕ್ಲಿಕ್ ಮಾಡ್ಕೋಬೇಕ್ರಿ ಅಂತಂದ್ರೆ, RPC ಅಂದ್ರೆ ಏನು ಮತ್ತು KK ಅಂದ್ರೆ ಏನು ಅಂತಂದ್ರೆ ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳು ಅಂತಂದ್ರೆ ಹೈದರಾಬಾದ್ ಕರ್ನಾಟಕದ ಅಭ್ಯರ್ಥಿಗಳು ಅಂತೇಳಿ ನಾವು ಕರಿತೀವಲ್ಲ, ಅವರು ಒಂದಾಗಿರ್ತದ. ಇನ್ನು RPC ಅಂತಂದ್ರೆ ನಮ್ದು ನಾನ್ ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳಿಗೆ ಅಂತೇಳಿ ಇರ್ತೈತಿ. ಇಲ್ಲಿ ನಾವು RPC ಅಂತ ಐತಲ್ಲ ಅದರ ಮೇಲೆ ಕ್ಲಿಕ್ ಮಾಡಬೇಕು. ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರನಾಗಿ ಒಂದು ಲಿಂಕ್ ಓಪನ್ ಆಗ್ತದ. ನೀವು ಇಲ್ಲಿ ನೋಡ್ಕೋಬಹುದಾಗಿರ್ತದ, ನಿಮ್ಮ ಒಂದು ನೋಟಿಫಿಕೇಶನ್ ವರ್ಗೀಕರಣ ನೋಡ್ಕೋಬಹುದಾಗಿರ್ತದ. ಇನ್ನು ನಿಮ್ಗೆ ಬೇರೆ ಯಾವುದಾದ್ರೂ ಮಾಹಿತಿ ಬೇಕನ್ನೋದು ಕೂಡ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಅಂತಿದ್ರೂ ಕೂಡ ಅದನ್ನು ಕೂಡ ನೋಡ್ಕೋಬೇಕಾಗಿರ್ತದ. ಇಲ್ಲ ಅಂತಂದ್ರೆ ನನಗೆ ಜಿಲ್ಲಾವಾರು ಈ ಒಂದು ಹುದ್ದೆ ವಿಂಗಡಣೆ ಮಾಡಿದ್ದ ನಮ್ಗೆ ನೋಟಿಫಿಕೇಶನ್ ಬೇಕಂತಂದ್ರೆ ಇಲ್ಲಿ 2ನೇದು ಕಾಣ್ತದ ನೋಡು, ಅದನ್ನು ನೀವು ಕ್ಲಿಕ್ ಮಾಡಿದ್ರೆ ಆ ಒಂದು ನೋಟಿಫಿಕೇಶನ್ ಏನಾಗ್ತದೆ, ಡೌನ್ಲೋಡ್ ಆಗ್ತದೆ. ಆದ್ರೆ ನಾವು ಇಲ್ಲಿ ಏನನ್ನ ನೋಡ್ತಾ ಇದ್ದೀವಿ ಅಂತಂದ್ರೆ ಅಪ್ಲಿಕೇಶನ್ ಹೆಂಗೆ ಹಾಕೋದು ಅನ್ನೋದು ಕೂಡ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಆನ್ಲೈನ್ ಅರ್ಜಿ ಸಲ್ಲಿಕೆ ಲಿಂಕ್ ಅಂತ ಐತಲ್ಲ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಈ ತರನಾಗಿ ಒಂದು ಪೇಜ್ ಓಪನ್ ಆಗ್ತದೆ. ಪೊಲೀಸಿಗೆ ಸಂಬಂಧಪಟ್ಟಂತೆ ಒಟ್ಟು 5 ಸ್ಟೆಪ್ಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಫಸ್ಟ್ನೇಕ ನಮ್ಮ ಒಂದು ಡೀಟೇಲ್ಸ್ ಅನ್ನು ಹಾಕಬೇಕು, KYC ಅನ್ನು ಹಾಕಬೇಕು. 2ನೇದ್ದು ನಮ್ಮ ಒಂದು ಫೋಟೋ ಮತ್ತು ಸಿಗ್ನೇಚರ್ ಅನ್ನು ಹಾಕಬೇಕು. 3ನೇದ್ದು ನಮ್ಮ ಒಂದು ಕೆಟಗರಿಗೆ ತಕ್ಕಂತೆ ನಮ್ಮ ಒಂದು ಎಷ್ಟು ಪೇಮೆಂಟ್ ಇರ್ತೈತಲ್ಲ ಆ ಒಂದು ಪೇಮೆಂಟ್ ಅನ್ನು ಹಾಕಬೇಕು. ಇಲ್ಲಿ 4ನೇದಾಗಿ ನಾವು ಹಾಕಿದಂಥ ಪೇಮೆಂಟನ್ನು ಪಾವತಿ ಸ್ವೀಕರಿಸೋದು. ಇನ್ನು 5ನೇದಾಗಿ ಪ್ರಿಂಟ್ಔಟ್ ಅಂದ್ರೆ ಫೈನಲ್ ಪ್ರಿಂಟ್ಔಟ್ ಅಂತೇಳಿ ನೋಡ್ತೀವಿ. ಆದ್ರೆ ನಾವಿಲ್ಲಿ ಮೊದಲಿಗೆ ಸ್ಟೇಜ್ 1 ಮೇಲೆ ನೀವು ಕ್ಲಿಕ್ ಮಾಡಬೇಕು. ಸ್ಟೇಜ್ 1 ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಈ ಥರನಾಗಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಏನನ್ನ ಹಾಕಬೇಕಂತಂದ್ರೆ ನಿಮ್ಮ ಒಂದು SSLCಯ ರಿಜಿಸ್ಟ್ರೇಷನ್ ನಂಬರನ್ನು ಹಾಕಬೇಕು. ನಂತರ ನಿಮ್ಮ ಒಂದು ಬೋರ್ಡ್ ಯಾವ್ದು ಬರ್ತೈತಲ್ಲ ಆ ಒಂದು ಬೋರ್ಡನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ನಂತರ ಕೆಳಗಡೆ ಎಂಟರ್ ಟೆಕ್ಸ್ಟ್ ಅಂತ ಐತಲ್ಲ, ಇಲ್ಲಿ ಕಾಣ್ತೈತಲ್ಲ ಈ ನಂಬರು, ಇದೇ ನಂಬರನ್ನು ಇಲ್ಲಿ ಹಾಕಿ ಸಬ್ಮಿಟ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಈ ಥರನಾಗಿ ನಿಮ್ಮ ಒಂದು KYC ಸರ್ವಿಸ್ ಓಪನ್ ಆಗುತ್ತೆ. ಇಲ್ಲಿ ನಾವು ಏನನ್ನ ಹಾಕೋಬೇಕು KYC ಸರ್ವಿಸಲ್ಲಿ ಅಂತಂದ್ರೆ ತಮ್ಮ ಕಡೆ ಇದ್ದಂಥ ಡಾಕ್ಯುಮೆಂಟ್ಸ್ಗಳು ಎಲ್ಲ ನೀವು ಇನ್ಮೇಲೆ ಏನು ಮಾಡಬೇಕು, ನಿಮ್ಮ ಮುಂದೆ
ಇಟ್ಕೋಬೇಕು. ಏನೇನು ಡಾಕ್ಯುಮೆಂಟ್ಸ್ ಬೇಕಂದ್ರೆ ನಿಮ್ಮ ಒಂದು SSLC ಮಾರ್ಕ್ಸ್ ಕಾರ್ಡ್, ನಿಮ್ಮ ಒಂದು ಆಧಾರ್ ಕಾರ್ಡ್ ಮತ್ತು ನಿಮ್ಮ ಒಂದು ಸಹಿ ಮತ್ತು ನಿಮ್ಮ ಒಂದು ಫೋಟೋನ ಆಲ್ರೆಡಿ ನೀವು ಫೋನಲ್ಲಿ ಫೋಟೋ ಹೊಡ್ಕೊಂಡು ಸೈಜನ್ನು ಕಟ್ ಮಾಡ್ಕೊಂಡು ಕ್ರಾಪ್ ಮಾಡ್ಕೊಂಡು ಇಟ್ಕೋಬೇಕು. ಇಲ್ಲಿ ಆಧಾರ್ ಕಾರ್ಡ್ ಸಂಖ್ಯೆಯನ್ನು ಹಾಕಬೇಕು. ಆಧಾರ್ ಕಾರ್ಡ್ ಸಂಖ್ಯೆ ಹಾಕಿ ಮುಂದಿಲ್ಲಿ ಕೆಳಗಡೆ ಸ್ವಲ್ಪ ಸ್ಕ್ರೋಲ್ ಮಾಡಿದರೆ ಇಲ್ಲೊಂದು ಬಾಕ್ಸ್ ಕಾಣ್ತೈತಿ. ಆ ಬಾಕ್ಸ್ ಮೇಲೆ ರೈಟ್ ಮಾರ್ಕನ್ನು ಮಾಡ್ಕೋಬೇಕು. ರೈಟ್ ಮಾರ್ಕನ್ನು ಮಾಡಿಕೊಂಡು ಇಲ್ಲಿ ಕೆಲವೊಂದಿಷ್ಟು ಆ ಒಂದು ನೋಟಿಫಿಕೇಶನ್ ಕೊಟ್ಟಿರ್ತಾರೆ, ಅದನ್ನು ನೀವು ಕ್ಲಿಯರಾಗಿ ಓದ್ಕೋಬೇಕು. ಓದ್ಕೊಂಡು ಆ ನಂತರ ಇಲ್ಲಿ ಕೆಳಗೆ ಸ್ವಲ್ಪ ಸ್ಕ್ರೋಲ್ ಮಾಡಿದಿರಿ ಅಂತಂದ್ರೆ ಇಲ್ಲಿ ಕೆಳಗೆ ಒಂದು ಜನರೇಟ್ OTP ಅಂತೇಳಿ ಇರ್ತೈತಿ. ಇಲ್ಲಿ ಈ ಒಂದು OTP ಬಾಕ್ಸ್ ಮೇಲೆ ನೀವು ಕ್ಲಿಕ್ ಮಾಡಿದಿರಿ ಅಂತಂದ್ರೆ ಕೆಳಗೆ ಜನರೇಟ್ OTP ಅಂಥೇಳಿ ಒಂದು ಬಟನನ್ನು ಕ್ಲಿಕ್ ಮಾಡಿದಿರಿ ಅಂದ್ರೆ ನಿಮ್ಮ ಒಂದು OTP ನಿಮ್ಮ ಒಂದು ಆಧಾರ್ ಕಾರ್ಡಿಗೆ ಲಿಂಕ್ ಇದ್ದಂಥ ಮೊಬೈಲ್ ನಂಬರ್ಗೆ ಒಂದು OTP ಹೋಗ್ತದೆ. ಅದು 4 ಸಂಖ್ಯೆಯ ಒಂದು ಸಾರಿ 6 ಸಂಖ್ಯೆಯ ಒಂದು OTP ಹೋಗ್ತದೆ. ಆ ಒಂದು 6 ಸಂಖ್ಯೆಯ OTPಯನ್ನು ನೀವು ಇಲ್ಲಿ ಹಾಕ್ಕೊಂಡು ಅರ್ಜಿ ಸಲ್ಲಿಸಿ ಅಥವಾ ಸಬ್ಮಿಟ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗ್ತದೆ. ಈ ಅಪ್ಲಿಕೇಶನ್ ಫಾರ್ಮಲ್ಲಿ ಆಲ್ರೆಡಿ ನಿಮ್ಮ ಹೆಸರುಗಳನ್ನು ಕೊಟ್ಬಿಟ್ಟಿರ್ತಾರೆ. ಯಾಕಂತಂದರೆ ನಿಮ್ಮ ಒಂದು ಆಧಾರ್ ಕಾರ್ಡಲ್ಲಿ ಯಾವ ಥರನಾಗಿ ನಿಮ್ಮ ಹೆಸರು ನಿಮ್ಮ ಅಡ್ರೆಸ್ಸರು ಎಲ್ಲ ಇರ್ತೈತಲ್ಲ ಅದು ಆಲ್ರೆಡಿ ಇಲ್ಲಿ ಶೋ ಆಗ್ತದೆ. ನಾವು ಯಾವುದ್ಯಾವುದನ್ನು ಇಲ್ಲಿ ಸೆಲೆಕ್ಟ್ ಮಾಡಬೇಕು ಅಂತಂದರೆ ಇಲ್ಲಿ ಮೊದಲಿಗೆ ಹುದ್ದೆ ಆಯ್ಕೆ ಅಂತ ಐತಲ್ಲ ಆ ಒಂದು ಹುದ್ದೆ ಆಯ್ಕೆ ಮೇಲೆ ನೀವೇನು ಮಾಡಿರಿ ಫಸ್ಟಿಗೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಅಂತೇಳಿ ಕಾಣ್ತೈತಿ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಅರ್ಜಿ ಸಲ್ಲಿಸುವ ಆಯುಕ್ತಾಲಯ ಅಥವಾ ಜಿಲ್ಲೆಯನ್ನು ಆಯ್ಕೆ ಮಾಡಿ. ನಿಮ್ಗೆ ಈಗಾಗಲೇ ನಾನು ಹೇಳಿದ್ನಲ್ಲ ಯಾವ ಯಾವ ಜಿಲ್ಲೆಗಳಿಗೆ ಎಷ್ಟು ಹುದ್ದೆಗಳು ಇದ್ದಾವೆ. ಈಗ ಆಲ್ರೆಡಿ ನೀವು ಅಲ್ಲಿ ನೋಟಿಫಿಕೇಶನ್ ಹೆಂಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅನ್ನೋದು ಕೂಡ ನಿಮಗೆ ಹೇಳಿದ್ದೀನಿ. ಎಲ್ಲಿ ಹೆಚ್ಚಿಗೆ ಇದ್ದಾವೆ ಎಲ್ಲಿ ಕಡಿಮೆ ಇದ್ದಾವೆ ನಾನು ಎಲ್ಲಿ ಅಪ್ಲಿಕೇಶನ್ ಹಾಕಬೇಕು ಅನ್ನೋದು ಕೂಡ ನಿಮಗೆ ಇಲ್ಲಿ ಕನ್ಫ್ಯೂಸ್ ಆಗಿರ್ತದೆ. ನಾನು ಆಲ್ರೆಡಿ ವಿಡಿಯೋನು ಕೂಡ ಮಾಡಿ ಹಾಕಿದ್ದೀನಿ. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ, ಅಲ್ಲಿನೂ ಕೂಡ ಹೋಗಿ ನೋಡ್ಕೋಬಹುದು. ಇಲ್ಲ ಅಂತಂದರೆ ಆ ಒಂದು ನೋಟಿಫಿಕೇಶನನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ಜಿಲ್ಲಾವಾರು ಒಂದು ಹುದ್ದೆಗಳನ್ನು ವಿಂಗಡಣೆ ಮಾಡಿರ್ತಾರೆ. ಆ ಒಂದು ಹುದ್ದೆಗಳನ್ನು ನೀವು ನೋಡಿಕೊಂಡು ಇಲ್ಲಿ ನಿಮಗೆ ಯಾವ ಜಿಲ್ಲೆಗೆ ನೀವು ಅಪ್ಲಿಕೇಶನನ್ನು ಹಾಕಬೇಕು ಅಂದ್ಕೊಂಡಿರ್ತೀರಿ ಆ ಒಂದು ಜಿಲ್ಲೆಯನ್ನು ಇಲ್ಲಿ ಆಯ್ಕೆ ಮಾಡ್ಕೋಬೇಕು. ಇಲ್ಲಿ ನಂತರ ಅಪ್ಲಿಕೆಂಟ್ ಫುಲ್ ನೇಮ್ ಅಂತೇಳಿ ಇರ್ತೈತಿ. ಆಲ್ರೆಡಿ ನಿಮ್ಮ ಒಂದು SSLC ಒಳಗಡೆ ಯಾವ ಥರನಾಗಿ ಇರ್ತೈತಿ ಅಥವಾ ನಿಮ್ಮ ಒಂದು KYC ಮಾಡುವಾಗ ನಿಮ್ಮ ಒಂದು ಯಾವ ಡಾಕ್ಯುಮೆಂಟ್ಸನ್ನು ನಾವು ಕೊಟ್ಟಿರ್ತೀವಲ್ಲ ಅದೇ ಥರನಾಗಿ ಆಲ್ರೆಡಿ ಅಲ್ಲಿ ಆ್ಯಸ್ ಇಟ್ ಈಸ್ ಆಗಿ ಬಂದುಬಿಟ್ಟಿರ್ತದೆ. ನಾವಿಲ್ಲಿ ಸೆಲೆಕ್ಟ್ ಮಾಡುವುದು ಏನಂತಂದ್ರೆ ನಮ್ಮ ಒಂದು ಲಿಂಗ ಅಂದರೆ ಜೆಂಡರನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕು. ನೀವು ಫಿಮೇಲ್ ಇದ್ದರೆ ಫಿಮೇಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲ ಅಂತಂದ್ರೆ ಮೇಲ್ ಇದ್ದರೆ ಮೇಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲ ಅಂತಂದ್ರೆ ಟ್ರಾನ್ಸ್ಜೆಂಡರ್ ಅಂತಿದ್ರೆ ನೀವು ಟ್ರಾನ್ಸ್ಜೆಂಡರ್ನ ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೋದಾಗಿರ್ತದೆ. ಮೀಸಲಾತಿಯ ಪ್ರವರ್ಗ ಅಂತೇಳಿ ಇರ್ತೈತಿ. ಮೀಸಲಾತಿಯ ಪ್ರವರ್ಗ ಅಂದ್ರೆ ನಿಮಗೆ ಈಗಾಗಲೇ ಆಲ್ರೆಡಿ ಗೊತ್ತಿರ್ತದೆ. SC ST OBC ಆಯಾ ಕೆಟಗಿರಿಗೆ ತಕ್ಕಂತೆ ಇಲ್ಲಿ ಅವರ ಒಂದು ಮೀಸಲಾತಿ ಇಲ್ಲಿ ಇರ್ತದೆ. ಅದರೊಳಗಡೆ ನೀವು ನಿಮಗೆ ಯಾವುದು ಸಂಬಂಧಪಡ್ತೈತಲ್ಲ ಅದರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು. ನೀವೇನಾದರೂ SC ಅಭ್ಯರ್ಥಿಗಳು ಇದ್ರಿ ಅಂತಂದ್ರೆ ಈಗಾಗಲೇ ನಮಗೆ ಮೀಸಲಾತಿ ಜಾರಿ ಆದ ನಂತರ ನಮ್ಮ ಒಂದು ಕಾಸ್ಟ್ ಇನ್ಕಮ್ ಏನಾಗೈತೆ ಅಂದ್ರೆ ಚೇಂಜ್ ಆಗೈತಿ. ಒಂದು ವೇಳೆ ನೀವು SC ಅಂತೇಳಿ ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ಕಾಣ್ತಕ್ಕಂಥ ನಿಮ್ಮ ಒಂದು RD ನಂಬರನ್ನು ನೀವು ಹಳೆಯದನ್ನು ಹಾಕಿ ಏನಾದರೂ ಮುಂದಕ್ಕೆ ನೀವು ಹೋದ್ರೆ ಅಪ್ಲಿಕೇಶನ್ ಮುಂದಕ್ಕೆ ಹೋಗಲ್ಲ. ಅಲ್ಲಿ ಏನನ್ನ ಹೇಳ್ತೈತಿ ಅದು ಅಂತಂದ್ರೆ ನಿಮ್ಮ ಒಂದು ಕಾಸ್ಟ್ ಇನ್ಕಮನ್ನು ನೀವು ಅಪ್ಡೇಟ್ ಮಾಡ್ಕೊಳ್ಳಿ. ಯಾಕಂತಂದ್ರೆ ನಮಗೆ ಈಗಾಗಲೇ ಮೀಸಲಾತಿ ಜಾರಿಯಾದ ನಂತರ ಕೆಟಗರಿ A B C ಅಂತೇಳಿ ಕೊಟ್ಟಿದ್ದಾರೆ. ಹಾಗಾಗಿ ನೀವು ಯಾವ ಒಂದು ಕೆಟಗರಿಗೆ ಸಂಬಂಧಪಡ್ತಿರಲ್ಲ ಆ ಒಂದು ನಿಮ್ಮ ಆಲ್ರೆಡಿ ಅಪ್ಡೇಟ್ ಇದ್ದಂಥ ಕಾಸ್ಟ್ ಇನ್ಕಮ್ ಇದ್ದರೆ ಮಾತ್ರ ಇಲ್ಲಿ ನಮ್ಮ ಒಂದು ಅಪ್ಲಿಕೇಶನ್ ತಗೋತದ. ಇಲ್ಲಿಕಂತಂದ್ರೆ ಅದು ಒನ್ಲಿ ಜನರಲ್ ಅಂತೇಳಿ ತಗೊಂಡ್ಬಿಡ್ತದ. ಪರ್ಮನೆಂಟ್ ಅಡ್ರೆಸ್ ಅಂತೇಳಿ ಇರ್ತೈತಿ. ಇಲ್ಲಿ ನಿಮ್ಮ ಕಾಯಮ ವಿಳಾಸವನ್ನು ನೀವು ಇಲ್ಲಿ ಹಾಕಬೇಕಾಗಿರ್ತದೆ. ಇಲ್ಲಿ ಅಡ್ರೆಸ್ 1 ಮತ್ತು ಇಲ್ಲಿ ಕೆಳಗೆ ಸ್ಟೇಟ್, ಕೆಳಗೆ ನಿಮ್ಮ ಜಿಲ್ಲಾ ಮತ್ತು ನಿಮ್ಮ ತಾಲೂಕು ಮತ್ತು ನಿಮ್ಮ ಒಂದು ಪಿನ್ ಕೋಡನ್ನು ಹಾಕಿ. ನೀವೇನಾದರೂ ಗ್ರಾಮೀಣ ಮಾಧ್ಯಮದ ಅಭ್ಯರ್ಥಿಗಳಾದರೆ ಎಸ್ ಅಂತ ಕೊಡ್ರಿ, ಇಲ್ಲ ಅಂದರೆ ನೋ ಅಂತ ಕೊಡ್ರಿ. ನೀವೇನಾದರೂ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಾಗಿದ್ದರೆ ಎಸ್ ಅಂತ ಕೊಡ್ರಿ, ಇಲ್ಲ ಅಂದರೆ ನೋ ಅಂತ ಕೊಡ್ರಿ. ನಿಮ್ಗೇನಾದರೂ ಮುನ್ಗಡೆ ಸರ್ಟಿಫಿಕೇಟ್ ಹೊಂದಿದ್ರಿ ಅಂತಂದ್ರೆ ಇಲ್ಲಿ ಎಸ್ ಅಂತ ಕೊಡ್ರಿ, ಇಲ್ಲ ಅಂದರೆ ನೋ ಅಂತ ಕೊಡ್ರಿ. ನೀವು ಎಕ್ಸ್ ಆರ್ಮಿ ಇದ್ರೆ ನೀವು ಎಸ್ ಅಂತ ಕೊಡ್ರಿ, ಇಲ್ಲ ಅಂದರೆ ನೋ ಅಂತ ಕೊಡ್ರಿ. ಹಾಗೆ ತಳಗೆ ಸ್ವಲ್ಪ ಸ್ಕ್ರೋಲ್ ಮಾಡ್ತಂತೆ ಹೋದಂತೆ ಇಲ್ಲಿ ಕೆಳಗೆ ಎಲ್ಲ ಕೊಟ್ಟಿರ್ತಾರೆ. ಮತ್ತು ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ನು ಕೂಡ ಆಲ್ರೆಡಿ ಅಲ್ಲಿ ಬಂದಿರ್ತದೆ. ಇಲ್ಲಿ ನಿಮ್ಮ ಒಂದು ವಿದ್ಯಾರ್ಹತೆಯನ್ನು ಇಲ್ಲಿ ನಾವೇನು ಮಾಡಬೇಕು ಸೆಲೆಕ್ಟ್ ಮಾಡಬೇಕಾಗಿರ್ತದೆ. ಯಾವ ಒಂದು ವಿದ್ಯಾರ್ಹತೆಯಲ್ಲಿ ನಾವು ಆಯ್ಕೆ ಮಾಡ್ಕೋಬೇಕಂತಂದ್ರೆ ನೀವು PUC ಮುಗಿಸಿದ್ರಿ ಅಂತಂದ್ರೆ PUC ಒಂದು ವಿದ್ಯಾರ್ಹತೆಯನ್ನು ಆಯ್ಕೆ ಮಾಡ್ಕೊಳ್ಳಿ. ಹಾಗೆ ನೀವೇನಾದರೂ ITI ಡಿಪ್ಲೊಮಾ ಮುಗಿಸಿದಂಥ ಅಭ್ಯರ್ಥಿಗಳಿದ್ರೆ ಅಲ್ಲಿ ಅದರ್ಸ್ ಅಂತ ಹೇಳಿ ಕಾಣ್ತೈತಲ್ಲ ಅದರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು. PUC ಅಂತೇಳಿ ಸೆಲೆಕ್ಟ್ ಮಾಡಿಕೊಂಡು ನಂತರ ಇಲ್ಲಿ ಕೆಳಗಡೆ ನೀವು ಯಾವ ವರ್ಷದಲ್ಲಿ ಪಾಸ್ ಆಗಿದ್ದೀರಿ
ಹಾಗೆ ನಿಮ್ಮ ಎಷ್ಟು ಪರ್ಸೆಂಟೇಜ್ ಅನ್ನೋದು ಕೂಡ ಆಟೋಮೆಟಿಕ್ ಆಗಿ ನೀವು ಬರೀ ಜಸ್ಟ್ ರಿಜಿಸ್ಟ್ರೇಷನ್ ನಂಬರ್ ಹಾಕಿದ್ರೆ ಆಲ್ರೆಡಿ ಅದು ಶೋ ಆಗ್ತದೆ. ನೀವು ಕೇವಲ ಇಲ್ಲಿ ಯಾವ ಇಯರ್ದಾಗ ಪಾಸ್ ಆಗಿರಿ, ಯಾವ ಮಂತ್ದಾಗ ಪಾಸ್ ಆಗಿರಿ ಅಂತೇಳಿ ಅಷ್ಟೇ ಹಾಕೋದಿರ್ತದೆ. ನೀವು ರಾಜ್ಯ ಮತ್ತು ಕೇಂದ್ರ ಸರ್ಕಾರಿ ಸೇವಕರಾಗಿದ್ದೀರಾ, ನೀವೇನಾದರೂ ಆಲ್ರೆಡಿ ಯಾವುದೇ ಒಂದು ಹುದ್ದೆಯಲ್ಲಿ ಸೇರಿದ್ದೀರಾ, ಅಲ್ಲಿ ಏನಾದರೂ ಸೇರಿದ್ರಿ ಅಂತಂದ್ರೆ ಎಸ್ ಅಂತ ಕೊಡ್ರಿ, ಇಲ್ಲ ಅಂತಂದ್ರೆ ನೋ ಅಂತ ಕೊಡ್ರಿ. ಆಲ್ರೆಡಿ ನಿಮ್ಮ ಆಗಳ KYC ಮಾಡುವಾಗ ಒಂದು ಆಧಾರ್ ಕಾರ್ಡ್ ನಂಬರನ್ನು ಹಾಕಿರ್ತೀವಲ್ಲ, ಅದು ಆಲ್ರೆಡಿ ಇಲ್ಲಿ ಶೋ ಆಗಿರ್ತದೆ. ಇನ್ನು ನೀವೇನಾದರೂ KRDR ನಾ ಹೇಳಿದ್ನಲ್ಲ ಇವಾಗಲೇ, ನೀವೇನಾದರೂ ನೌಕರಿ ಒಳಗೆ ಇದ್ರಿ ಅಂತಂದ್ರೆ ಇಲ್ಲಿ ಎಸ್, ಇಲ್ಲ ಅಂದರೆ ನೋ ಅಂತೇಳಿ ಕೊಡೋದು. ಇನ್ನು ನೆಕ್ಸ್ಟ್ ಇಲ್ಲಿ ನಮ್ಮ ಒಂದು ಹೈಟ್ ಎಷ್ಟಿರ್ತೈತಿ ಮತ್ತು ನಮ್ಮ ಒಂದು ಚೆಸ್ಟ್ ಅಳತೆ ಎಷ್ಟಿರ್ತೈತಿ, ಇಲ್ಲಿ ನಮ್ಮ ಒಂದು ಹೈಟ್ ಮತ್ತು ನಮ್ಮ ಒಂದು ಚೆಸ್ಟನ್ನು ಹಾಕೋಬೇಕು. ಇನ್ನು ನಂತರ ಇಲ್ಲಿ ಕೆಳಗಡೆ ಕೊಟ್ಟಿರ್ತಾರೆ ಹ್ಯಾವ್ ಯು ಪಾಸ್ಡ್ ಕನ್ನಡ ಸಬ್ಜೆಕ್ಟ್ ಇನ್ 10th ಅಂತ PUC ಆ್ಯಂಡ್ ಎನಿ ಹೈಯರ್ ಲೆವೆಲ್ ಅಂತೇಳಿ ನಾವು ಎಸ್ ಅಂತೇಳಿ ಕೊಡಬೇಕು. ಇನ್ನು ನೀವೇನಾದರೂ ಆಲ್ರೆಡಿ ಹ್ಯಾವ್ ಯು ಪಾಸ್ಡ್ ದ ಕಂಪಲ್ಸರಿ ಕನ್ನಡ ಎಕ್ಸಾಮಿನೇಷನ್ ಫ್ರಾಮ್ KEA KPSC ಎನಿ ಅದರ್ ಎಕ್ಸಾಮಿನೇಷನ್ ಅಥಾರಿಟಿ ಅಂತೇಳಿ ನೀವು ಈಗಾಗಲೇ ಏನಾದರೂ ಈ ಒಂದು ಕಡ್ಡಾಯ ಕನ್ನಡ ಪರೀಕ್ಷೆ ನೀವೇನಾದರೂ ಪಾಸ್ ಆಗಿದ್ರಿ ಅಂತಂದ್ರೆ ಇಲ್ಲಿ ಎಸ್ ಅಂತ ಕೊಡ್ರಿ, ಇಲ್ಲ ಅಂತಂದ್ರೆ ನೀವು ಇಲ್ಲಿ ನೋ ಅಂತ ಕೊಡ್ರಿ. ಇಲ್ಲಿ ಕೆಳಗಡೆ ಕಾಣ್ತೈತಲ್ಲ ಈ ಒಂದು ಡಿಕ್ಲರೇಷನ್ ಬಾಕ್ಸ್ ಮೇಲೆ ನೀವು ರೈಟ್ ಮಾರ್ಕನ್ನು ಹಾಕೊಂಡು ಇಲ್ಲಿ ಪ್ರಿವ್ಯೂ ಅಂತೇಳಿ ಕ್ಲಿಕ್ ಮಾಡಬೇಕು. ಪ್ರಿವ್ಯೂ ಅಂತೇಳಿ ಕ್ಲಿಕ್ ಮಾಡಿದೀವಿ ಅಂತಂದ್ರೆ ಅದು ಪ್ರಿವ್ಯೂ ಅಲ್ಲಿ ಓಪನ್ ಆಗ್ತದೆ. ನಾವು ಏನಾದರೂ ಇದರೊಳಗಡೆ ತಪ್ಪನ್ನು ಹಾಕೊಂಡಿದ್ದೀವಿ ಅಂತಂದ್ರೆ ನಾವು ಹಳ್ಳಿಯಲ್ಲಿ ಎಡಿಟ್ನು ಕೂಡ ಮಾಡುವ ಒಂದು ಇದು ಇರ್ತದೆ. ನೀವು ಒಂದು ವೇಳೆ ಇದರೊಳಗಡೆ ನಾವು ತಪ್ಪು ಹಾಕಿದ್ರು ಕೂಡ ಏನು ನೋಡ್ಲಾರ್ದ ನಾವು ಏನಾದ್ರು ಸಬ್ಮಿಟ್ ಹೊಡೆದೀವಿ ಅಂತಂದ್ರೆ ಇದು ಫೈನಲ್ ಆಗಿರ್ತದೆ. ಹಾಗಾಗಿ ಪ್ರತಿಯೊಬ್ಬರು ತಾವು ಅಪ್ಲಿಕೇಶನ್ ಹಾಕುವಕ್ಕಿಂತ ಮುಂಚಿತವಾಗಿ ಈ ಒಂದು ಪ್ರಿವ್ಯೂವನ್ನು ಚೆನ್ನಾಗಿ ನೋಡ್ಕೋಬೇಕಾಗಿರ್ತದೆ. ನಮ್ಮ ಒಂದು ಹೆಸರಾಗಿರಲಿ, ನಮ್ಮ ಒಂದು ಡೇಟ್ ಆಫ್ ಬರ್ತ್ ಆಗಿರಲಿ, ನಾವು ಯಾವ ಸಿಟಿಗೆ ಆಗಿರ್ತೀವಿ ಮತ್ತು ನಮ್ಮ ತಂದೆ ತಾಯಿ ಹೆಸರು ಸ್ಪೆಲ್ಲಿಂಗ್ಗಳು ಯಾವ ಥರನಾಗಿ ಇರ್ತವೆ ಮತ್ತು ಯಾವ ಒಂದು ಕೆಟಗಿರಿ ನಾವು ಸೆಲೆಕ್ಟ್ ಮಾಡಿರ್ತೀವಿ ಅನ್ನೋದು ಕೂಡ ನಾವು ಇಲ್ಲಿ ಒಂದೊಂದಾಗಿ ಇಂಪಾರ್ಟೆಂಟಾಗಿ ನೋಡಬೇಕಾಗಿರ್ತದೆ. ಹಾಗೆ ನಮ್ಮ ಒಂದು ಅಡ್ರೆಸ್ನು ಕೂಡ ಇಲ್ಲಿ ಕೆಲವೊಂದು ಹಾಕುವಾಗ ನಾವು ಒಂದೊಂದು ವರ್ಡ್ಗಳು ಕೂಡ ಮಿಸ್ಟೇಕ್ ಆಗಿರ್ತಾವೆ. ಹಾಗಾಗಿ ಕರೆಕ್ಟಾಗಿ ನೀವೇನು ಮಾಡ್ಕೋಬೇಕು, ಇಲ್ಲಿ ನೋಡ್ಕೋಬೇಕಾಗಿರ್ತದೆ. ಇನ್ನು ಇಲ್ಲಿ ಕೆಳಗಡೆ ನೀವು ಹಂಗೆ ಸ್ಕ್ರೋಲ್ ಮಾಡ್ತಾ ಹೋದ್ರೆ ಪ್ರತಿಯೊಂದು ಅಪ್ಡೇಟ್ಗಳು ಇರ್ತಾವೆ, ಇಲ್ಲಿ ನೀವು ನೋಡ್ಕೋಬಹುದು. ಸಬ್ಮಿಟ್ ಅಂತೇಳಿ ಇಲ್ಲಿ ಕಾಣ್ತೈತಲ್ಲ, ಇಲ್ಲಿ ಈ ಒಂದು ಕೊಟ್ಟಂಥ ಟೆಕ್ಸ್ಟನ್ನು ಇಲ್ಲಿ ಹಾಕಿ ನೀವು ಸಬ್ಮಿಟ್ ಅಂತ ಹೊಡೆದ್ರಿ ಅಂದ್ರೆ ಮುಗೀತು. ಇಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ ಸಬ್ಮಿಟ್ ಆಗಿ ನಿಮಗೊಂದು OTP ಬರ್ತದೆ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ಮತ್ತು ನಿಮ್ಮ ಒಂದು ಜಿಮೇಲ್ಗೆ. OTP ಬರ್ತಂತಂದ್ರೆ ನೆಕ್ಸ್ಟ್ ಸ್ಟೆಪ್ ಏನ್ರಿ, ಇಷ್ಟ ಮುಗಿತೇನ್ರಿ ಅಂತಂದ್ರೆ ಇವಾಗ ನಾವು ಅಪ್ಲೋಡ್ ಯುವರ್ ಫೋಟೋ ಅಂತೈತಲ್ಲ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಅಪ್ಲೋಡ್ ಫೋಟೋ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರನಾಗಿ ಮತ್ತೆ ಒಂದು ಪೇಜ್ ತಮ್ಮ ಒಂದು ಅಪ್ಲಿಕೇಶನ್ ID ನಂಬರ್, ಕೆಳಗಡೆ ತಮ್ಮ ಒಂದು SSLC ರಿಜಿಸ್ಟ್ರೇಷನ್ ನಂಬರ್, ತಮ್ಮ ಒಂದು ಬೋರ್ಡ್ ಮತ್ತು ಟೆಕ್ಸ್ಟನ್ನು ಹಾಕಿ ಸಬ್ಮಿಟ್ ಅಂತ ಹೊಡೆದೀವಿ ಅಂತಂದ್ರೆ ನೆಕ್ಸ್ಟ್ ತಮ್ಮ ಒಂದು ಭಾವಚಿತ್ರದ ಒಂದು ಫುಟೇಜ್ ಓಪನ್ ಆಗ್ತದೆ. ಹಾಗೆ ತಮ್ಮ ಒಂದು ಭಾವಚಿತ್ರವನ್ನು ಹಾಕೊಳ್ರಿ, ತಮ್ಮ ಒಂದು ಸಿಗ್ನೇಚರನ್ನು ಹಾಕೊಳ್ರಿ, ಮತ್ತೆ ಹೊಳ್ಳಿ ಅಲ್ಲಿ ಸಬ್ಮಿಟ್ ಅಂತ ಕೊಟ್ರಿ ಅಂದ್ರೆ ಮತ್ತೆ ಹೊಳ್ಳಿ ಇದು ತಮ್ಮ ಒಂದು ಪೇಮೆಂಟ್ ಏನೈತಲ್ಲ, ತಮ್ಮ ಒಂದು ಶುಲ್ಕ ಪಾವತಿ ಏನೈತಲ್ಲ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ರೆ ಇದು ಕೂಡ ಸೇಮ್ ಅದೇ ಥರನಾಗಿ ಒಂದು ID ಓಪನ್ ಆಗ್ತದೆ. ತಮ್ಮ ಒಂದು IDಯನ್ನು ಹಾಕೋಬೇಕು, ತಮ್ಮ ಒಂದು SSLC ರಿಜಿಸ್ಟ್ರೇಷನ್ ನಂಬರ ಮತ್ತು ತಮ್ಮ ಒಂದು ಬೋರ್ಡನ್ನು ಸೆಲೆಕ್ಟ್ ಮಾಡಿ ಕೆಳಗಡೆ ಟೆಕ್ಸ್ಟ್ ಹಾಕಿ ಮತ್ತು ನೀವು ಸಬ್ಮಿಟ್ ಕೊಟ್ಟಿರಿ ಅಂದರೆ ಅದೇ ಥರನಾಗಿ ಓಪನ್ ಆಗ್ತದೆ. ಅಲ್ಲಿ ಹೋಗಿ ನೀವು ಎದ್ರ ಮುಖಾಂತರ ಹಾಕ್ತೀರಿ, ಏನು ನೀವು ಆಫ್ಲೈನ್ ಮುಖಾಂತರ ಹಾಕ್ತಿರೋ ಆನ್ಲೈನ್ ಮುಖಾಂತರ ಹಾಕ್ತಿರೋ ಅಂತೇಳಿ. ಬಟ್ ಇಲ್ಲಿ ಆನ್ಲೈನ್ ಪೇಮೆಂಟ್ ಇರುವ ಕಾರಣ ಆಫ್ಲೈನ್ ಮುಖಾಂತರ ಯಾವುದೇ ಬರುವುದಿಲ್ಲ. ನಿಮ್ಮ ಒಂದು ATM ಕಾರ್ಡ್ ಇರ್ತೈತಲ್ಲ ಆ ಒಂದು ATM ಕಾರ್ಡಿಂದ ನೀವು ಇಲ್ಲಿ ತಮ್ಮ ಒಂದು ಫ್ರಂಟ್ ಇದ್ದಂಥ ಒಂದು 16 ನಂಬರು 15 ನಂಬರನ್ನು ಹಾಕ್ಕೊಂಡು ತಮ್ಮ ಒಂದು ಲಾಸ್ಟ್ ಹಿಂದ್ಗಡೆ 3 ನಂಬರ್ ಇರ್ತಾವಲ್ಲ ಆ ನಂಬರನ್ನು ಹಾಕ್ಕೊಂಡು ನೀವು ಆನ್ಲೈನ್ ಪೇಮೆಂಟ್ನು ಕೂಡ ಮಾಡ್ಕೋಬೋದು. ನಂತರ ಇಲ್ಲಿ ತಮ್ಮ ಒಂದು ಚೆಕ್ ಪೇಮೆಂಟ್ ಸ್ಟೇಟಸ್ ಅಂತೈತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದ್ರೆ ತಮ್ಮ ಒಂದು ಪೇಮೆಂಟ್ ಸಕ್ಸಸ್ ಆಗಿದ್ದು ಒಂದು ಫಾರ್ಮ್ ಬರ್ತೈತಿ, ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಫೈನಲ್ ಆಗಿ ನಿಮ್ಮ ಒಂದು ಪ್ರಿಂಟ್ ಅಪ್ಲಿಕೇಶನ್ ಆಗ್ತೈತೆ ಅಂದರೆ ಡೌನ್ಲೋಡ ಮಾಡ್ಕೊಂಡ್ರೆ ಮುಗೀತು. ಇಷ್ಟ ಈ ಒಂದು ಸಿವಿಲ್ ಪೊಲೀಸಿಗೆ ಸಂಬಂಧಪಟ್ಟಂತೆ ಈ ಒಂದು ಅಪ್ಲಿಕೇಶನ್ ಆಗಿರ್ತದೆ. ಯಾಕಂದರೆ ಇದು ಆರಾಮಾಗಿ ನಾವು ಹಾಕೋಬಹುದು. ಹಾಗಾಗಿ ತಮ್ಮ ಒಂದು ಸೈಬರ್ ಸೆಂಟರ್ ದೂರ ಇರ್ತೈತಿ, ನಾಳೆ ಹೋಗಬೇಕು ನಾಡ್ದು ಹೋಗಬೇಕು ಅಂತೇಳಿ ಕೆಲವು ವಿದ್ಯಾರ್ಥಿಗಳು ಹಾಕೋಕ್ಕೂ ಆಗಲ್ಲ. ಇನ್ನು ನಿಮಗೆ ಆಲ್ರೆಡಿ ನಾನು ಹೇಳಿದ್ದೀನಿ SC ಅಭ್ಯರ್ಥಿಗಳು ತಮ್ಮ ಒಂದು ಕಾಸ್ಟ್ ಇನ್ಕಮನ್ನು ಅಪ್ಡೇಟ್ ಮಾಡ್ಕೊಳ್ಳಿ. ಅಪ್ಡೇಟ್ ಮಾಡಿಕೊಂಡ ನಂತರನೇ ನೀವೇನು ಮಾಡಿರಿ, ನಿಮ್ಮ ಒಂದು ಅಪ್ಲಿಕೇಶನನ್ನು ಹಾಕ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಯಾವುದೇ ತರಹದ ಡೌಟ್ಸ್ಗಳು ಇದ್ದರೂ ಕೂಡ ನಮ್ಗೆ ಕಮೆಂಟ್ ಮುಖಾಂತರ ತಿಳಿಸಿ, ನಾವು ಅಲ್ಲಿನೂ ಕೂಡ ನಿಮಗೆ ಹೇಳುವ ಪ್ರಯತ್ನವನ್ನು ಮಾಡ್ತೇವೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.